ಆತ್ಮೀಯ ಕೇಳುಗರಿಗೆ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 86ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಯಾಕೆ ಜನತೆ ಇಷ್ಟು ಮಂಕಾಗಿದ್ದೀರಾ? ಯಾರಾದ್ರೂ ಏನಾದ್ರೂ ಅಂದ್ರಾ? ಅಜ್ಜಯ್ಯ ಏನಾದ್ರೂ ನೋವಾಗೋ ಹಾಗೆ ಮಾತಾಡಿದ್ರಾ? ದನಿಯಲ್ಲಿ ಪ್ರಶ್ನೆ ಇರಿಸಿ ಕೇಳಿದಳು ಭೂಮಿ. ಇಲ್ಲ ಭೂಮಿ, ಹಾಗೇನಿಲ್ಲ, ನಾನು ಸರಿಯಾಗೇ ಇದ್ದೀನಿ. ನಿಂಗೆ ನನ್ನ ಮೇಲೆ ಅತೀಯಾದ ಪ್ರೀತಿ, ಒಳ್ಳೇದಲ್ಲ ನೋಡಿದು. ಮುಖದ ಮೇಲೆ ನಸುನಿಗೆ ಒಂದನ್ನು ಬಲವಂತವಾಗಿ ಎಳೆದು ತಂದು ಹೇಳಿದರು ಜಾನಕಿ. ಏನೇ ಭೂಮಿ, ನಿಂಗೆ ಈ ಪ್ರಪಂಚದಲ್ಲಿ ಜಾನಕಿ ಒಬ್ಳೆ ಕಾಣೋದಾ? ಅವಳು ಸುಮ್ಮನೆ ಇದ್ರೂ ಏನಾಯ್ತು ಏನಾಯ್ತು ಯಾಕೆ ಬೇಜಾರು ಅಂತ ಕೇಳ್ತಿರ್ತೀಯ. ಅವಳು ಒಂದು ಚಟ್ ಅಂತ ಸೀನೋ ಹಂಗಿಲ್ಲ, ಎಲ್ಲರೂ ಅವಳ ಮುಂದೆ ಪ್ರತ್ಯಕ್ಷ. ಏನು ಅವಳೆ ನಡೆದಾಡೋ ದೇವತೆ ಅನ್ನೋ ಹಂಗೆ ಮಾಡ್ತೀರಾ. ಅದೇನು ಮಂಕಬೂದಿ ಎರ್ಚಿದಾಳೋ ಏನೋ. ಭೂಮಿಯ ಮಾತನ್ನು ಅವಳ ಹಿಂದೆ ನಿಂತು ಕೇಳಿಸಿಕೊಂಡಿದ್ದ ಶಾಂತ ಗುಡುಗಿದರು. ಅಬ್ಬಾ, ಅದೇನಂತ ನಿಮಗೆ ಶಾಂತ ಅನ್ನೋ ಹೆಸರಿಟ್ರೋ ಏನೋ. ನೀವ್ ಎಲ್ಲೆಲ್ಲಿರ್ತೀರೋ ಅಲ್ಲೆಲ್ಲ ಅಶಾಂತಿನೇ. ತನ್ನ ದೊಡ್ಡಮ್ಮನ ಮೇಲೆ ಅಸಮಾಧಾನದಿಂದ ನುಡಿದಳು ಭೂಮಿ. ಭೂಮಿ, ಮಾತಾಡುವಾಗ ದೊಡ್ಡೋರು ಚಿಕ್ಕವರು ಅನ್ನೋ ನೆನ್ಪಿರ್ಲಿ, ಗದರಿದರು ಜಗನ್ನಾಥ. ಶಾಂತ ಅವರ ಕಡೆ ತಿರುಗಿ ನೋಡಿ, ತಪ್ಪು ತಿಳಿಬೇಡಿ ಅತಿಗೆ, ನಿಮಗೆ ಗೊತ್ತಲ್ಲ, ಭೂಮಿ ಸ್ವಲ್ಪ ಬಾಯಿ ಮುಂದೆ ಹುಟ್ಟುತ್ತೋಳು. ಭಾಮ ಒಳಗಡೆ ಇದ್ದಾಳೆ, ಹೋಗಿ ಎಂದರು. ಶಾಂತ ಭೂಮಿ ಹಾಗೂ ಜಾನಕಿಯ ಕಡೆ ತಿರುಗಿ ಮುತಿ ತಿರುವುತ್ತಾ ಒಳಗೆ ಹೋದರು. ಏನಪ್ಪ ನೀವು, ಅವ್ರ ಸಿಂಧು ಜೊತೆ ಸೇರಿ ಏನೆಲ್ಲ ಮಾಡಿದ್ದಾರೆ, ಎಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ, ಆದ್ರೂ ನೀವು ಅವ್ರ ಜೊತೆ ಎನ್ನುತ್ತಿದ್ದ ಭೂಮಿಯನ್ನು ತಡೆದ ಜಗನ್ನಾಥ. ಏನೇ ಆದ್ರೂ ಅವ್ರ ಈ ಮನೆ ಸೊಸೆ, ನನಗತ್ಗೆ. ಅವ್ರು ಏನ್ ಮಾಡಿದಾರೋ ಬಿಟ್ಟಿದಾರೋ ಸಾಕ್ಷಿ ಕೇಳಿದ್ರೆ ಏನ್ ಹೇಳ್ತೀಯಾ? ದೊಡ್ಡೋರ್ ವಿಷಯ ನಿಂಗೆ ಗೊತ್ತಾಗಲ್ಲ, ಸುಮ್ನಿರು ಎಂದು 2 ಹೆಜ್ಜೆ ಮುಂದೆ ಇಟ್ಟವರು ಹಿಂದೆ ತಿರುಗಿ, ನಾಳೆ ಅಭಿನ್ ಮದುವೆ ಆಗಿ ಹೋದ್ಮೇಲೂ ಇದೇ ರೀತಿ ದುಡುಕ್ ಮಾತಾಡಬಾರ್ದು, ಈಗಿಂದಾನೇ ಅಭ್ಯಾಸ ಮಾಡ್ಕೊ ಎಂದರು. ತುಟಿ ವಗ್ರವಾಗಿಸಿ ಆಯ್ತು ಎಂದವಳಿಗೆ 1-2 ಕ್ಷಣದಲ್ಲೇ ಜಗನ್ನಾಥ್ ಅವರು ಹೇಳಿದ್ದು ಏನು ಎಂದು ಅರ್ಥವಾಗಿತ್ತು. ಅಂದ್ರೆ ಅಪ್ಪಯ್ಯ, ನೀವು ಅಭಿ ಜೊತೆ ನನ್ನ ಮದುವೆ ಒಪ್ಕೊಂಡ್ರಾ? ಅಚ್ಚರಿ ಸಂತಸದ ಜೊತೆ ಕೇಳಿದಳು. ಅವಳಿಗಾದ ಸಂತೋಷಕ್ಕೆ ಅವಳಿಗೆ ಪೂರ್ತಿ ಮಾತನಾಡಲು ಕೂಡ ನಾಲಿಗೆ ಸಹಕರಿಸಲಿಲ್ಲ. ಜಗನ್ನಾಥನಾಗುತ್ತಾ, ಒಪ್ಪಿದ್ದೀನಿ ಎಂದರು. ಭೂಮಿ ಸೀದಾ ಜಗನ್ನಾಥ ಅವರ ತೋಳು ಸೇರಿದಳು. ಸಂತೋಷದ ಆವೇಗಕ್ಕೆ ಅವಳ ಕಣ್ಣಲ್ಲಿ ನೀರು ಉಕ್ಕಿತ್ತು. ಅವಳ ಸಂತಸ ಕಂಡು ಜಗನ್ನಾಥ ಅವರ ಕಣ್ಣಂಚು ಕೂಡ ಒದ್ದೆಯಾಗಿತ್ತು. ಮುಂದಲೇ ಸವರುತ್ತಾ ಭೂಮಿಯನ್ನು ಸಮಾಧಾನ ಮಾಡಿದರು. ಜಗನ್ನಾಥ ಅವರ ಮಾತು ಕೇಳಿ ಜಾನಕಿ ಚಿಂತೆಗೆ ಬಿದ್ದರು. ಅಣ್ಣ ಅಂಜು ಅನಿಲ್ ಮದುವೆ ಆಗೇ ಆಗುತ್ತೆ ಅನ್ಕೊಂಡು ಅಭಿಭೂಮಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಮುಂದೆ ಅಂಜು ಮದುವೆಗೆ ಒಪ್ಪಲಿಲ್ಲ ಅಂದಾಗ ಏನ್ ತೀರ್ಮಾನ ತಗೊಳ್ತಾರೋ ಏನೋ. ಶ್ರೀರಾಮ, ನಿನ್ನನ್ನೇ ನಂಬಿದ್ದೀನಿ. ನನ್ನ ಭೂಮಿ ಅಭಿ ಇಬ್ಬರಿಗೂ ಅನ್ಯಾಯ ಆಗದೆ ಇರೋ ಹಾಗೆ ನೀನೇ ನೋಡ್ಕೊಳ್ಬೇಕು. ಮನದಲ್ಲೇ ಪ್ರಾರ್ಥನೆ ಸಲ್ಲಿಸಿದರು ಜಾನಕಿ. ಇದೇನೆ ಭಾಮ, ನಿನ್ ಮನೇಲಿ ಇಷ್ಟೊಂದು ಜನ ಹುಡುಗಿರು, ಇವರನ್ನೆಲ್ಲ ಇಟ್ಕೊಂಡು ಅದೇನ್ ಕಾರಸ್ಥಾನ ನಡೆಸ್ತಾ ಇದೀಯೇ? ಮಾತಲ್ಲಿ ನಂಜು ಉಗುಳುತ್ತಾ ಅಡಿಗೆ ಮನೆಗೆ ಬಂದರು ಶಾಂತ. ಅದೇನು ಅಂತ ಮಾತಾಡ್ತೀರಾ ಶಾಂತಕ್ಕ? ಹಿರಿಯರಾಗಿ ನೀವ್ ಹೀಗೆಲ್ಲ ಮಾತಾಡೋದಾ? ಬೇಸರದಿಂದ ನುಡಿದರು ಭಾಮ. ಏನ್ ಹಿರಿಯಳೋ ಏನೋ, ಹಿರಿಯಳು ಅಂತ ನೀವ್ ನನಗ್ ಬೆಲೆ ಕೊಡೋದಷ್ಟರಲ್ಲೇ ಇದೆ ಬಿಡು. ಅದಿರ್ಲಿ, ಆ ಜಾನಕಿನ ಮನೆ ಕರ್ಸಿದ್ಯಾಕೆ? ಅಧಿಕಾರಯುತವಾಗಿ ಪ್ರಶ್ನಿಸಿದರು. ಅದು ಮಾವ ಹೇಳಿದ್ರು, ಹಾಗಾಗಿ. ಸಣ್ಣ ದನಿಯಲ್ಲಿ ಭಾಮ ಹೇಳಿದರು. ಮಾವ ಹೇಳಿದ್ರಾ? ಈ ವಯಸ್ಸಲ್ಲಿ ಅವ್ರೇನ್ ಹೇಳಿದ್ರೋ ನೀವೇನ್ ಕೇಳಿಸ್ಕೊಂಡ್ರೋ? ಒಟ್ನಲ್ಲಿ ನೀನು ಮತ್ತು ನಿನ್ ಮಕ್ಕಳು ಸೇರಿ ನಿಮಗ್ ಬೇಕಾದ ಹಾಗೆ ಆ ದುರದೃಷ್ಟವಂತೇನ ಈ ಮನೆ ಕರ್ಸ್ಕೊಂಡಿದ್ದೀರಾ. ಇನ್ನು ಈ ಮನೇಲಿ ಅದೇನೇನ ಅನಾಹುತಗಳು ನಡೆಯುತ್ತೋ ಏನೋ. ಭಾಮ ಅವರಲ್ಲಿ ಭಯದ ಬೀಜ ಬಿತ್ತುವ ಪ್ರಯತ್ನ ನಡೆಸಿದರು. ಭಾಮ ಅವರಿಗೆ ಏನು ಉತ್ತರಿಸದೆ, ಏನ್ ತಿಂಡಿ ಮಾಡಿದ್ರೇಕ? 1-2 ಬಿಸಿ ದೋಸೆ ಹೊಯ್ಕೊಡ್ಲಾ? ಮಾತು ಬದಲಾಯಿಸಿದರು. ದೋಸೆಗೆ ಏನ್ ಮಾಡಿದೀಯಾ? ಬರೀ ಚಟ್ನಿ ಮಾತ್ರನಾ ಎನ್ನುತ್ತಾ ಬಾಳೆ ಎಲೆ ಹಾಕಿಕೊಂಡು ಮಣೆಯ ಮೇಲೆ ಕುಳಿತರು ಶಾಂತ. ಭಾರತಿ, ಹಂಚ್ ಬಿಸಿಯಾಗೇ ಇದೆ ಅಲ್ವಾ? ದೋಸೆ ಹೊಯ್ದು ಬಿಡಮ್ಮ. ಮಜ್ಜಿಗೆ ಕಡಿಯುತ್ತಿದ್ದ ಭಾಮ ಭಾರತಿಗೆ ಕೆಲಸ ವಹಿಸಿದರು. ಓಹೋ, ಈ ಶೋಕಿ ಬೇರೆ ಶುರುವಾಯ್ತಾ ನಿಂಗೆ? ಅಡ್ಗೆ ಮಾಡೋದಕ್ಕೂ ಕೆಲಸದವ್ರನ್ನ ಇಟ್ಕೊಂಡ್ಯಾ?
ಎಂದರು ಭಾಮ ಅವರನ್ನು ಕುಟುಕುತ್ತಾ. ಛೆಛೆ, ಭಾರತಿ ಮಾವಯ್ಯನ್ ಸ್ನೇಹಿತರ ಮಗಳು. ಇಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿದ್ದಾಳೆ. ಭಾಮ ಭಾರತಿಯ ಕಡೆ ತಿರುಗಿ, ತಪ್ಪು ತಿಳಿದುಕೊಳ್ಬೇಡ ಎಂದು ಸನ್ನೆ ಮಾಡಿದರು. ಭಾರತಿ ನಸುನಗು ಬೀರಿ ಸುಮ್ಮನಾದಳು. ಓ, ಹುಡುಗಿ ತೆಳ್ಳಗೆ ಬೆಳ್ಳಗೆ ಇದ್ದಾಳೆ, ಅನಿಲಂಗ್ ನೋಡೋಣ ಅಂತ ಅನ್ಕೊಳ್ತಿದೀಯೇನೋ? ಅದೆಲ್ಲ ಆಗಲ್ಲ ಬಿಡು. ಪಾಪದ ಹುಡುಗಿಯ ಸಿಂಧು ಮನ್ಸು ನೋಯಿಸಿದಿರಾ. ನಿಮ್ ಅನಿಲಂಗೆ ಮದುವೆ ಇನ್ ಕನ್ಸೇ ಸರಿ, ಚಾಟಿ ಬೀಸಿದ ಹಾಗೆ ಹೇಳಿದರು. ದೊಡ್ಡಮ್ಮ! ಆಗಷ್ಟೇ ಒಳಗೆ ಬಂದ ಭೂಮಿ ಗುಡುಗಿದಳು. ಅವಳನ್ನು ತಡೆದ ಭಾಮ, ಭೂಮಿ, ಒಂದ್ ನಿಮಿಷ ಸುಮ್ನಿರು ಎಂದವರು ಶಾಂತಾಳ ಕಡೆ ತಿರುಗಿ, ವಯಸ್ಸಿನಲ್ಲಿ ದೊಡ್ಡೋರು ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮನ್ನು ಸಹಿಸ್ಕೊಳ್ತಾ ಇದ್ದೀನಿ. ಅದ್ರ ಅರ್ಥ ನೀವು ಬಾಯಿಗೆ ಬಂದಿದ್ದೆಲ್ಲ ಹರಟಿದ್ರೆ ಕೇಳ್ತೀವಿ ಅಂತಲ್ಲ. ನೀವು ಸಿಂಧು ಜೊತೆ ಸೇರಿ ಏನೇನ್ ಮಾಡಿದಿರಾ ಎಲ್ಲ ಗೊತ್ತಿದೆ ನಮ್ಗೆ. ಆದ್ರೂ ಈ ಮನೆ ಸೊಸೆ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀವಿ ಅಷ್ಟೇ ಎಂದರು. ಭಾಮ ಅವರ ದನಿಯಲ್ಲಿನ ಕೋಪ ನೋಡಿ ತುಸು ಬೆಚ್ಚಿದರು ಶಾಂತ. ನೋಡ್ ಭಾಮ, ಆ ಸಿಂಧು ನಿಮಗೇನ್ ಹೇಳಿದಾಳೋ ಏನೋ ಗೊತ್ತಿಲ್ಲ. ನಾನಂತೂ ಈ ಮನೆ ಕೆಟ್ಟದಾಗ್ಲಿ ಅಂತ ಏನೂ ಮಾಡಿಲ್ಲ. ಇದನ್ನ ಯಾವ ದೇವ್ರ ಮುಂದೆ ಬೇಕಾದ್ರೂ ನಿಂತು ಪ್ರಮಾಣ ಮಾಡ್ತೀನಿ ಎಂದರು. ದೇವರಿಗೂ ಹೆದರದ ಅವರ ಭಂಡತನಕ್ಕೆ ಅಚ್ಚರಿಗೊಂಡು ನಿಂತರು ಭಾಮ ಹಾಗೂ ಭೂಮಿ. ವಾರಣಾಸಿಗೆ ಯಾಕೆ ಬರಲ್ಲ ಅಂಜು? ಪ್ಲೀಸ್ ಬಾ, ಅಪ್ಪ ಆಸೆ ಪಡ್ತಾ ಇದ್ದಾರೆ. ಮತ್ತೊಮ್ಮೆ ಅಂಜುವಿನ ಮನವೊಲಿಸುವ ಪ್ರಯತ್ನ ನಡೆಸಿದ ಅಭಿ. ನೋ ಅಣ್ಣ, ನಂಗೆ ಬರೋಕ್ಕಿಷ್ಟ ಇಲ್ಲ. ನಾನು ಇಲ್ಲಿರೋಷ್ಟು ದಿನ ಜಾನಮ್ಮನ ಹತ್ರನೇ ಇರಬೇಕು, ದೃಢವಾಗಿ ಹೇಳಿದಳು ಅಂಜು. ಅದೇ ಅಂಜು, ಇಲ್ಲಿಂದ ಹೋಗೋ ಯೋಚನೆ ಯಾಕೆ? ನಾನು ಹೇಗೆ ಇಲ್ಲಿರ್ತೀನೋ ನೀನು ಹಾಗೆ ಇಲ್ಲೇ ಇದ್ಬಿಡು. ಯಾವಾಗ್ಲೂ ಜಾನಮ್ಮನ ಹತ್ರನೇ ಇದ್ಬಿಡು. ನೀನ್ ಇಷ್ಟಪಟ್ರೆ ಇಲ್ಲಿ ಹುಡುಗನ್ನೇ ಮದುವೆ ಆಗಿ ಇಲ್ಲೇ ಸೆಟ್ಲ್ ಆಗ್ಬಿಡು ಎಂದ ಅಭಿ. ಅಂಜು ತುಟಿ ಕೊಂಕಿಸಿ ವ್ಯಂಗ್ಯವಾಗಿ ನಕ್ಕು, ನನಗೆ ಮದುವೆ? ಅದು ನಾನ್ ಮೆಚ್ಚಿದವ್ರ ಜೊತೆ ಎಂದವಳು ಸಣ್ಣ ನಿಟ್ಟಿಸುರು ಬಿಟ್ಟು, ನಾನ್ ಮುಕ್ತ ಮಗಳು ಅಣ್ಣ, ನನಗೆ ಮದುವೆ ಆಗೋ ಹಕ್ಕಿಲ್ಲ ಎಂದಳು ಕಣ್ಣೀರು ತುಳುಕಿಸುತ್ತಾ ಸಣ್ಣ ದನಿಯಲ್ಲಿ. ಏನ್ ಹೇಳ್ತಾ ಇದೀಯ ಅಂಜು? ನಂಗೆ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸಾರಿ ಹೇಳು ಎಂದ. ಅಣ್ಣ, ನಾನು ಮುಕ್ತಾನ್ ಮಗಳು. ಅವಳ ಜೀವನ ಹತ್ರದಿಂದ ನೋಡಿದ್ಮೇಲೆ, ಜಾನಮ್ಮಂಗೆ ಅಮ್ಮನಿಂದ ಆದ ನ್ಯಾಯ ತಿಳಿದ ಮೇಲೆ ಮದುವೆ ಸಂಸಾರ ಇದರಲ್ಲೆಲ್ಲ ಆಸಕ್ತಿ ಇಲ್ವೇ ಇಲ್ಲ. ನನ್ನ ಗುರಿ ಬೇರೆನೇ ಇದೆ ಎಲ್ಲೋ ನೋಡುತ್ತಾ ನುಡಿದಳು ಅಂಜು. ಅಂಜುವಿನ ಮನಸ್ಸಲ್ಲಿ ಏನಿದೆ ಅದು ಅವಳಿಗಷ್ಟೇ ಗೊತ್ತು. ಅಜ್ಜಿ, ನಂಗೆ ಆಶೀರ್ವಾದ ಮಾಡಜ್ಜಿ. ನಾಳೆ ಬೆಳಿಗ್ಗೆ ನಾನು ಕಾಶಿಗೆ ಹೊರಡ್ತಾ ಇದ್ದೀನಿ. ಯಶೋಧ ಅವರ ಕಾಲಿಗೆ ಬಿದ್ದು ಕೇಳಿಕೊಂಡ ಅಭಿ. ಮರುದಿನದ ದೇವರ ಪೂಜೆಗೆ ಗೆಜ್ಜೆ ವಸ್ತ್ರ ಸಿದ್ಧ ಮಾಡಿ ಇಟ್ಟುಕೊಳ್ಳುತ್ತಿದ್ದ ಯಶೋಧ ತಮ್ಮ ಪಾದಕ್ಕೆ ಶಿರಬಾಗಿದವನ ನೆತ್ತಿಯ ಮೇಲೆ ಕೈ ಇಟ್ಟರು. ಒಳ್ಳೇದಾಗ್ಲಿ ಮಗು. ಕಾಶಿಗೆ ಹೊರಟ್ಯಾ? ಪುಣ್ಯವಂತ ಕಣಪ್ಪ ನೀನು. ಕಾಶಿ ಯಾತ್ರೆ ಮಾಡೋ ಯೋಗ ಎಲ್ರಿಗೂ ಬರಲ್ಲ, ನಿಂಗ್ ಬಂದಿದೆ. ಹೋಗ್ ಬಾಪ. ಯಾವಾಗ ವಾಪಸ್ ಬರ್ತೀಯಾ? ಕುತೂಹಲದಿಂದ ಕೇಳಿದರು. ಅಜ್ಜಿ, ಈಗಿನ ಕಾಲದಲ್ಲಿ ಕಾಶಿಗೆ ಹೋಗೋದು ಅಂತದ್ದೇನು ದೊಡ್ಡ ಮಾತಲ್ಲ. ಆರಾಮಾಗಿ ಹೋಗಿ ಬರ್ಬೋದು. ಟ್ರೈನು, ಪ್ಲೇನು, ಬಸ್ಸು ಹಿಂಗೆ ಬೇಕಾದಷ್ಟು ಅನುಕೂಲ ಇದೆ. ನೀವು ಬರೋದಾದ್ರೆ ಹೇಳಿ, ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಅಜ್ಜಿಯ ಹೆಗಲ ಸುತ್ತ ಕೈ ಬೆಳೆಸಿ ಹೇಳಿದ ಅಭಿ. ಬೇಡಪ್ಪ, ಬೇಡ. ನನಗೆ ಈ ಊರ್ ರಾಮನಲ್ಲೇ ಕಾಶಿ ವಿಶ್ವನಾಥ ಕಾಣಿಸ್ತಾನೆ. ನಮ್ಮನೆ ಬಾವಿ ನೀರೇ ನನ್ನ ಪಾಲಿನ ಗಂಗೆ. ಆ ರಾಮನಲ್ಲಿ ನಾನು ಬೇಡೋದು ಒಂದೇ, ಸಾಯೋ ಮುಂಚೆ ಎನ್ನುತ್ತಿದ್ದವರ ಬಾಯಿಯನ್ನು ತನ್ನ ಬೆರಳಿನಿಂದ ಮುಚ್ಚಿ, ಹಾಗೆಲ್ಲ ಮಾತಾಡಬೇಡಿ ಅಜ್ಜಿ, ನೀವಿನ್ನೂ 100 ವರ್ಷದ ಕಾಲ ಆರೋಗ್ಯವಾಗಿ ಬಾಳಬೇಕು ಎಂದವನು ಒಂದೆರಡು ಕ್ಷಣ ಬಿಟ್ಟು, ಅಜ್ಜಿ, ದೇವರ ದಯೆ ಇದ್ರೆ ನಾನು ವಾಪಸ್ ಬರುವಾಗ ನಿಮ್ಮ ಮಗನ ಜೊತೆಲೇ ಬರ್ತೀನಿ ಎಂದ. ಅಭಿಯ ಮಾತು ಕೇಳಿದ ಯಶೋಧ ಭಾವುಕತೆ ತುಂಬಿ ಬಿಕ್ಕಿದರು. ಅಂದ್ರೆ ಅಂದ್ರೆ ಕೋದಂಡು ಎಲ್ಲಿದ್ದಾನೆ ಅಂತ ನಿಂಗೆ ಗೊತ್ತಾಯ್ತಾ ಎಂದಾಗ ತಲೆ ಉದ್ದುದ್ದ ಆಡಿಸಿದ ಅಭಿ. ಏನು ಅಂದ್ರೆ ವಿಷಯ ಗೊತ್ತಾಯ್ತಾ? ನಮ್ಮ ಕೋದಂಡು ನಮ್ಮನ್ನ ನೋಡಕ್ ಬರ್ತಾ ಇದ್ದಾನಂತೆ. ತಮ್ಮ ಕೋಣೆಯಲ್ಲಿ ಕುಳಿತು ಉಪನಿಷತ್ತಿನ ಯಾವುದೋ ವಾಕ್ಯಾರ್ಥ ಮಾಡುತ್ತಿದ್ದವರ ಬಳಿಗೆ ಸರಸರನೆ ನಡೆದರು ಯಶೋಧ.
ತಮಗೆ ಆಗುತ್ತಿರುವ ಸಂತಸವನ್ನು ಮಾತುಗಳಲ್ಲಿ ಹೇಳಲು ಅಸಮರ್ಥರಾದರು. ನಮ್ ಕೋದಂಡುನಾ? ಯಾವಾಗ? ಯಾರು ಹೇಳಿದ್ರು? ಆಶ್ಚರ್ಯ ತುಂಬಿದ ದನಿಯಲ್ಲಿ ಕೇಳಿದರು ಘನಪಾಠಿಗಳು. ಅಭಿ ಹೇಳ್ದ ಅಂದ್ರೆ? ದಂಪತಿಗಳ ಮೊಗದಲ್ಲಿ ಮೂಡಿದ ಹರ್ಷ ಕಂಡು ಅಭಿಯ ಮನದ ಜೊತೆಗೆ ಕಣ್ಣು ಕೂಡ ತುಂಬಿ ಬಂದಿತ್ತು. ಒಬ್ಬನೇ ಬರ್ತಿದ್ದಾನಾ? ಅಥವಾ ಅವನ ಹೆಂಡತಿ ಮಕ್ಕಳು ಎಲ್ಲ ಬರ್ತಾ ಇದ್ದಾರಾ? ಯಶೋದಮ್ಮನಿಗೆ ತಮ್ಮ ವಂಶ ಬೆಳಗುವ ಮೊಮ್ಮಕ್ಕಳನ್ನು ನೋಡುವ ಆತುರ. ಅಭಿ ಈಗ ಗೊಂದಲದಲ್ಲಿ ಬಿದ್ದ. ನಂಗೇನು ಗೊತ್ತಿಲ್ಲ ಅಜ್ಜಿ, ಅವ್ರು ಸಿಕ್ಕಿದ್ಮೇಲೆ ಗೊತ್ತಾಗುತ್ತೆ ಅಷ್ಟು ಹೇಳಿ ಸುಮ್ಮನಾಗಿ ಬಿಟ್ಟ. ಮಾರನೇ ದಿನ ಬೆಳಗಿನ ಜಾವವೇ ಅಲ್ಲಿಂದ ಹೊರಡುವವನಿದ್ದ ಅಭಿ. ಜೀವನ ಸಂಧಿಯಲ್ಲಿದ್ದ ಘನಪಾಠಿ ದಂಪತಿಗಳು ತಮ್ಮ ಕರುಳ ಕುಡಿಯ ಆಗಮನಕ್ಕಾಗಿ ಕಾಯುತ್ತಾ ಕುಳಿತಿರುವರು. ಅವರ ನಿರೀಕ್ಷೆ ನಿಜವಾಗುವುದೇ? ಕೋದಂಡ ನಿಜವಾಗಲೂ ತಾಯಿ ತಂದೆಯರ ಬಳಿ ಬರುವನೇ? ಅಥವಾ ನಿರೀಕ್ಷೆಯೊಂದೇ ಘನಪಾಠಿಗಳ ಪಾಲಿಗೆ ಉಳಿಯುವುದೇ? ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನೆಲ್ಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.